ದೆಹಲಿಗೆ ತೆರಳಿದ್ದಂತಹ ಡಿಕೆ ಶಿವಕುಮಾರ್ ಟೀಮ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೆಹಲಿಗೆ ತೆರಳಿದ್ದಂತಹ ಡಿಕೆ ಶಿವಕುಮಾರ್ ಬಣದ ಮೂವರು ಕಾಂಗ್ರೆಸ್ ಶಾಸಕರು ವಾಪಸ್ ಆಗಿದ್ದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗೊಂದಲ ನಿವಾರಣೆ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚಿಸಿದ್ದೇವೆ. ಯಾರನ್ನ ಸಿಎಂ ಮಾಡ್ತಾರೋ ಯಾರನ್ನ ಮುಂದುವರಿಸ್ತಾರೋ ಮುಖ್ಯವಲ್ಲ. ರಾಜ್ಯದಲ್ಲಿನ ಬೆಳವಣಿಗೆ ಪಕ್ಷಕ್ಕೆ ಮಾರಕವಾಗಲಿದೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇತಿಶ್ರೀ ಹೇಳಬೇಕು ಅಂತ ಶಾಸಕ ಬಾಲಕೃಷ್ಣ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ 2.5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪವರ್ ಶೇರಿಂಗ್ ಮತ್ತೆ ನಾಯಕತ್ವ ಬದಲಾವಣೆ ಕುರಿತು ಸಾಕಷ್ಟು ಚರ್ಚೆ ಆಗ್ತಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಕೂಡ ಡೆಲ್ಲಿ ಪರೇಡ್ ನಡೆಸ್ತಾ ಇದ್ದು ಅದು ಒಂದಷ್ಟು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬಣದವರಿಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದು ಈಗ ದೆಹಲಿಗೆ ತೆರಳಿದ್ದಂತಹ ಡಿಕೆ ಟೀಮ್ ಬೆಂಗಳೂರಿಗೆ ವಾಪಸ್ ಆಗಿದೆ. ಬಾಲಕೃಷ್ಣ ಅವರು ಈಗಷ್ಟೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರನ್ನೇ ಮಾತಾಡ್ಸೋಣ ಪ್ರಯತ್ನ. ಸರ್, ಈಗಾಗಲೇ ಹೇಳಿದ್ರಿ ತಾವು ಎಲ್ಲ ಹೋಗಿದ್ರಿ ಅಂತ, ಏನು ರಹಸ್ಯ ಏನು ಸರ್? ಅಣ್ಣ ಏನಿಲ್ಲ ಅಣ್ಣ, ಏನು ನಿಮ್ಮ ಟಿವಿಲೆಲ್ಲ ಬರ್ತದಲ್ಲ ಸಮಸ್ಯೆ, ಇದನ್ನು ಬಗೆಹರಿಸಿ ಅಂತ ಕೇಳಕ್ಕೆ ಹೋಗಿದ್ದ. ಮಾಧ್ಯಮದಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿ ಸುಸೂತ್ರವಾದಂಥ ಒಂದು ಆಡಳಿತ ಸಿಗಲಿ ಅಂತ ಕೇಳಲಿಕ್ಕೆ ಹೋಗಿದ್ದು ಅಷ್ಟೇ. ಸರ್, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ಕೊಡ್ತಾ ಇದೆ ಅಂತ ಮಾತನ್ನ ತಾವೇ ಹೇಳಿದ್ರಿ. ಆದರೂ ಈ ಗೊಂದಲಗಳಾಗ್ತಿದೆ, ಯಾಕೆ, ಏನು ಗೊಂದಲಗಳು, ಏನು ನಿವಾರಣೆ ಮಾಡಬೇಕು ಸರ್? ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಲ್ಲ ಪವರ್ ಶೇರಿಂಗ್ ವಿಚಾರನ, ಅದನ್ನು ನಿವಾರಣೆ ಮಾಡಿ ಅಂತ ಕೇಳಕ್ಕೆ ಹೋಗಿದ್ದು. ಡಿ ಕೆ ಅವರಿಗೆ ಆಸೆ ಇದೆ ಸರ್ ಸಿಎಂ ಆಗಬೇಕು ಅಂತ, ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನೋದು ಹಲವರ ಮಾತು. ಅವ್ರು ಆಗ್ಬೇಕಾ ಬೇಡವಾ? ಅದು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ, ನಾನು ತೀರ್ಮಾನ ಮಾಡೋಕ್ಕಾಯ್ತದ? ನನಗೂ ಆಸೆ ಇದೆ ಮುಖ್ಯಮಂತ್ರಿ ಆಗಬೇಕು ಅಂತ. ಬಟ್ ನಾನೇನು ಪಾರ್ಟಿ ಕೆಲಸ ಮಾಡಿದ್ದೀನಿ, ಅವ್ರೇನು ಪಾರ್ಟಿ ಕೆಲಸ ಮಾಡೋ, ಅವೆಲ್ಲ ಪರಿಗಣನೆ ತಗೊಂಡು ಒಂದು ತೀರ್ಮಾನ ಮಾಡಿ ಅಂತ ಕೇಳಕ್ಕೆ ಹೋಗಿದ್ದು. ಎಲ್ಲ ಒಂದು ಕಡೆ ಈ ಗೊಂದಲಗಳು ಬಹಳ ದಿನ ಮುಂದುವರ್ತೀವಿ. ನಾವೇ ಹೇಳಿದ್ರಿ ಈ ಗೊಂದಲಗಳ ನಿವಾರಣೆ ಮಾಡಿದ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು. ಯಾವಾಗ ಮಾಡುತ್ತೆ ಮತ್ತೆ? ನಾನು ಹೇಳೋಕ್ಕಾಯ್ತು ಸರ್ ಇಂಥ ದಿವಸ ಮಾಡಿ ಅಂತ, ಅವರು ಶೀಘ್ರದಲ್ಲೇ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ತಾವು ಏನು ಹೇಳ್ಕೊಂಡ್ರಿ ಸರ್ ಹೈಕಮಾಂಡ್ ಹತ್ರ? ಅದನ್ನೇ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಗೊಂದಲ ನಿವಾರಣೆ ಮಾಡಿ ಅಂತ ಹೇಳಿದ್ವಿ. ಈ ಗೊಂದಲಗಳಿಗೆ ನಿವಾರಣೆ ಫುಲ್ ಸ್ಟಾಪ್ ಯಾವಾಗ ಇಡ್ತಾರೆ ಮತ್ತೆ? ಶೀಘ್ರದಲ್ಲೇ ಇಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ಡಿ ಕೆ ಶಿ ಅವರು ಹೇಳ್ತಿದ್ರು, ಇವತ್ತು 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ ಪವರ್ ಶೇರಿಂಗ್ ವಿಚಾರದಲ್ಲಿ, ಸಿಎಂ ಆಗಬೇಕು ಅನ್ನೋಂಥ ಆಸೆಯನ್ನು ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಸ್ವತಂತ್ರ ಇದ್ದಾರೆ, ಅವ್ರು ಏನು ಬೇಕಾದರೂ ಹೇಳ್ಕೊಂಬರಲಿ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನೋಡೋಣ ಅಂತಿದ್ದಾರೆ. ಖಂಡಿತ ನಾವು ಅದನ್ನೇ ಕೇಳಿದ್ದೀವಿ, ಗೊಂದಲ ನಿವಾರಣೆ ಮಾಡಿ ಅಂತ ಕೇಳಿದ್ದೀವಿ, ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ನೀವೆಲ್ಲರೂ ಕೂಡ ಡಿ ಕೆ ಅವರನ್ನ ಸಿಎಂ ಮಾಡಿ ಅನ್ನೋಂಥ ಒತ್ತಡ ಹೇರೋದಕ್ಕೆ ಹೋಗಿದ್ರಿ ಅನ್ನೋಂಥ ಮಾತುಗಳು. ಅದನ್ನೇ ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಅಭಿಪ್ರಾಯ ನಮ್ಮ ಮೇಲೆ ಯಾಕೆ ಇರ್ತೀರಾ? ನಾವು ಇತ್ಯರ್ಥ ಮಾಡಿ ಸಮಸ್ಯೆನ ಅಂತ. ಇದಿಷ್ಟು ಹೊತ್ತು ಶಾಸಕರಾದಂಥ ಬಾಲಕೃಷ್ಣ ಅವರ ಮಾತು. ಅಂದರೆ ಏನು ಸಿಎಂ ಪವರ್ ಶೇರಿಂಗ್ ವಿಚಾರದಲ್ಲಿ ಗೊಂದಲಗಳಿದೆ, ಆ ಗೊಂದಲಗಳನ್ನು ನಿವಾರಣೆ ಮಾಡಿ ಅನ್ನೋಂಥ ಮಾತುಗಳನ್ನು ಹೈಕಮಾಂಡ್ ಹೇಳೋದಕ್ಕೆ ನಾವು ಹೋಗಿದ್ವಿ ಅನ್ನೋಂತಹ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪ್ರಕಾಶ್ ಜೊತೆ ಮಧುಕೃಷ್ಣ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಡೆಲ್ಲಿಗೆ ತೆರಳಿದ್ದ ಡಿಕೆ ಶಿವಕುಮಾರ್ ಟೀಮ್ ಬೆಂಗಳೂರಿಗೆ ವಾಪಸ್ ಆಗಿದ್ದು ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಮೂವರು ಶಾಸಕರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.